ಸರ್ ನೋಡ್ರಿ. ಈ ಈದ್ಗಾ ಮಸೀದಿಯ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಉದ್ಘಾಟಿಸಿದ್ದಾರೆ. ನಾವು ನಮ್ಮ ಇಲ್ಕಲ್ ನಗರದ ಸಮಾಜದ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಸ್ಲೀಮಾ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. बोलो सब लोग बोलो अल्लाहु अकबर, अल्लाहु अकबर, ला इलाहा इल्लल्लाह, अल्लाहु अकबर, अल्लाहु अकबर, देखो ये इफ्तिताह होने के बाद में तमाम लोग यहाँ पे ठहर जाएंगे. ये ग्रुप फोटो एमएलए साहब में निकालेंगे, तमाम लोग निकालेंगे. गड़बड़ मत कीजिए. बिस्मिल्लाहिर्रहमानिर्रहीम. बिस्मिल्लाहिर्रहमानिर्रहीम. ಬಂದಿದ್ದಕ್ಕೆ ಧನ್ಯವಾದಗಳು. ಈ ಸ್ವಲ್ಪ ಏನಂದ್ರೆ ಸಮಯ ಇದು ನಿಮ್ಮ ಬಗ್ಗೆ ಇರುವಂಥ ಪ್ರೀತಿ ವಿಶ್ವಾಸಕ್ಕೆಲ್ಲ ಕುಂತೋಗಿ ಏನಪ್ಪ ಅಂದ್ರೆ ನಾನು ನಿಮಗೆ ಒಂದು ಹಿತ ನುಡಿಯ ರೂಪವಾಗಿ ಮಾತು ಹೇಳ್ತಾ ಇದ್ದೇನೆ. ನೀವು ಮಾಡಿದ ಎಲ್ಲ ಕೆಲಸಗಳು ತನ್ನಕ್ಕೆ ತಾನ ಗೌರವ ಮಾನ ಮರ್ಯಾದೆ ಕೊಡ್ತವೆ. ಆದರೆ ಬಚ್ಚಿನ ಕೆಲಸ ಇದೆಯಲ್ಲ, ಇದು ಭಯಂಕರ ದೊಡ್ಡ ಕೆಲಸ. ಜಗತ್ತಿನ 110 ಕೋಟಿ ಮುಸ್ಲಿಮರು ವಿಶ್ವಾಸ ಇಟ್ಟಂತಹ ಕೆಲಸ ಇದೆ. ಜಗತ್ತಿನ 110 ಕೋಟಿ ಮುಸ್ಲಿಮರು ಮಸ್ಜಿದ್ ಅಂದರೆ ಏಲೋಕದಲ್ಲಿ ಪವಿತ್ರವಾದ ಸ್ಥಳ ಅಂತ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಅಲ್ಲಾಹ್ ಹೇಳ್ತಾನೆ. ಎನ್ನುವುದು ಗೊತ್ತಿಲ್ಲ. ಬೇರೆ ಮಸ್ಜಿದ್ಗಳು ಬೇರೆ ಕಡೆಗೆ ಸಾರ್ವಜನಿಕ ರೂಪವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಆಗಿರಬಹುದು. ಆದರೆ ಜಾಗ ಖರೀದಿ ಮಾಡಿ ಪುರಸಭೆ ಜಾಗೆಯನ್ನು ತೆಗೆದುಕೊಂಡು ಮಸ್ಜಿದ್ ನಿರ್ಮಾಣ. ಇಷ್ಟು ಜನರಿಗೆ ತೊಂದರೆ ಇದ್ದರೆ ಹೇಳಬಾರ್ದು. ಎಲ್ಲರೂ ಊರಿನಿಂದ ಬಸ್ಸಿಗೆ ಇಳಿದವರು ಹೋಗೋರೆಲ್ಲ ಬಂದು ನೂರಾನಿ ಮಸ್ಜಿದ್ ನಮಾಜ್ ಮಾಡ್ತಾರೆ. ಅಷ್ಟು ತೊಂದರೆ ಆಯ್ತಾ. ಆ ತೊಂದರೆಯನ್ನು ತಪ್ಪಿಸಿದ್ರೆ ಇವತ್ತು ಅಲ್ಲಾಹ್ ತಾಲ ಲಿಂಗಕ್ಕೆ ಹೆಸರಕ್ಕ ಶಕ್ತಿಯವರಿಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನವನ್ನು ಕೊಡಲಿ. ಈಗ ನಮ್ಮೆಲ್ಲರ ಜೊತೆಗೆ ಸನ್ಮಾನ್ಯ ವಿಜಯೇಂದ್ರ ಕಾಶ್ಯಪ್ಪನವರು ಅಡಿಗೆಲ್ಲನ್ನು ಹಾಕಿದರೆ ಸುಮಾರು 2 ವರ್ಷಗಳ ಟೈಮ್ ಹೊತ್ತು 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದೀರಿ. ಅದು 1 ಲಕ್ಷ ರೂಪಾಯಿ ದೇಣಿಗೆ ನಿಮ್ಮ ಕಡೆ ಮುಟ್ಟಿದೆ. ವಾಗ್ದಾನ ಎಷ್ಟು ಜಾಣಕ್ಕೆ ಬೇಕು ಇಲ್ಲ 3 ಲಕ್ಷ ರೂಪಾಯಿ ಇತ್ತು. ಅವ್ರು ಬಂದು ನೋಡ್ಕೊಂಡು ಇದು ಭಾಳಷ್ಟು ಖರ್ಚಿನ ಕೆಲಸ ಐತ್ರಿ, ಇದು ಎಸ್ಟಿಮೇಟ್ ಭಾಳ ಆಗತ್ತಾ ಅಂತ ಹೇಳಿ ನಿನ್ನೆ ರಾತ್ರಿ ಸಭೆ ಸೇರಿತ್ತು. ವಿಚಾರ ಮಾಡಿ ಏನು ಹೇಳಿದ್ರಪ್ಪ ಅಂದ್ರೆ ಇಲ್ಲ ಮತ್ತೆ ಹೇಳಮ್ಮಗೆ ಇದಕ್ಕೆಲ್ಲ ಜಾಗೆ ಆಗಿದೆ. ಇದು ಆಗಬೇಕಾದ್ರೆ ಈಗ ಸೇವಾ ಸಂಸ್ಕಾರಕ್ಕಾಗಿ ಏನು ಬರ್ತೀವಿ ನಾವು ಅದನ್ನ ಇಲ್ಲಿ ಇರ್ತೀವಿ. ಈಗೆಲ್ಲರೂ ನಮಾಜ್ ನಿಂದಿರ್ತೀವಿ. ನಿಂದಿರುವಾಗ ಅಲ್ಲಿ ಕಟ್ಟಿ ಮೇಲೆ ಇಟ್ಟು ಎಲ್ಲ ನಮಾಜ್ ಮಾಡಿ ಹಾಗೆ ಹೋಗಬೇಕು ಅಂತ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ತಮ್ಮಲ್ಲಿ ಇಡೀ ಸಮಾಜದ ಪರವಾಗಿ ವಿನಂತಿ ಮಾಡ್ಕೋತಾ ಇದ್ದೇವೆ. ಅದನ್ನು ಕಲ್ಲಿನ ಕಂಪೌಂಡಿಂದ ಕ್ಯೂಬ್ಸ್ ಇರ್ತಾರಲ್ಲ, ಕ್ಯೂಬ್ಸ್ ಇಡೋದು ಮಾಡಿಸ್ಕೊಟ್ರೆ ಸಂತೋಷ. ಇಬ್ಬರು ತಮ್ಮ ವಾಗ್ದಾನ ಪ್ರಕಾರ ಕೊಟ್ಟರೂ ಸಂತೋಷ, ನಗರಸಭೆಯಿಂದ ಮಾಡಿಸಿದ್ರೂ ಸಂತೋಷ. ಈಗ ಸಮಯ ಬೇಕಾಗಿಲ್ಲ. ನಗರದ ಮುಸ್ಲಿಂ ಸಮಾಜದ ಬಾಂಧವರು ಈ ಒಂದು ಪವಿತ್ರವಾದ ಹಬ್ಬದ ಇವತ್ತು ಬಕ್ರೀದ್ ಹಬ್ಬ ಬಹುತೇಕ ಈ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠ ಹಬ್ಬ. ಹಬ್ಬದಲ್ಲಿ ಎಲ್ಲರಿಗೂ ಒಂದು ಶ್ರೇಷ್ಠ ಹಬ್ಬ. ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಂಡದ್ದು. ಯಾಕೆ ವಿವಿಧ ಧರ್ಮ ವಿವಿಧ ಜಾತಿ ಇದ್ರೂ ಕೂಡ ಎಲ್ಲರೂ ಕೂಡ ಭಾರತೀಯರಾಗಿ ನಾವು ಎಲ್ಲ ಹಬ್ಬವನ್ನು ಅಷ್ಟೇ ಸಂತೋಷದಿಂದ ಮನಸಾರೆ ಆಚರಿಸುವಂತಹ ಹಬ್ಬಗಳಲ್ಲಿ ನಮ್ಮ ಈ ಒಂದು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ನಾನು ಮೊಟ್ಟ ಮೊದಲಿದು ಎಲ್ಲರಿಗೂ ನಾನು ಕೋರ್ತಾ ಈ ಒಂದು ಪವಿತ್ರವಾದ ದಿನದಂದು ಇವತ್ತೇನು ಪ್ರಾರ್ಥನೆಗಾಗಿ ನಮ್ಮ ಜೀವನ ಸಂಸ್ಥೆಯ ಅಧ್ಯಕ್ಷರಾದಂತಹ ಅಲ್ಹಾಜ್ ಉಸ್ಮಾನ್ ಗಣಿ ಹುಮ್ನಾಬಾದ್ ಸಾಹೇಬರು ಮತ್ತು ನಮ್ಮ ಹಿರಿಯರು ನಿವೃತ್ತ ಪ್ರಾಚಾರ್ಯರಾದಂತಹ ಸನ್ಮಾನ್ಯ BS ಕಾಜಿ ಸಾಹೇಬರು ಮತ್ತು ಎಲ್ಲ ಸಮಸ್ತ ಇಲ್ಕಲ್ ನಗರದ ಎಲ್ಲ ಸಮಾಜದ ಗುರು ಹಿರಿಯರೇ, ಯುವ ಮಿತ್ರರೇ,
ಎಲ್ಲರಿಗೂ ನಾನು ಮತ್ತೊಮ್ಮೆ ಈ ಬಕ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇದು ಒಂದು ಪವಿತ್ರವಾದ ಹಬ್ಬ. ಬಹುತೇಕ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಬಕ್ರೀದ್ ಹಬ್ಬವನ್ನು ಯಾವ ರೀತಿ ಆಚರಿಸ್ತೀವಿ, ಇದರ ಕುರ್ಬಾನಿಯನ್ನು ಕೊಡುವಂಥದ್ದು ಎಷ್ಟು, ಇದು ಮಾನವನ ಕುಲಕ್ಕೆ ಒಂದು ದೊಡ್ಡವಾದ ಒಂದು ಕೊಡುಗೆ. ಆ ಭಗವಂತನ ಅಲ್ಲಾಹನ ಮತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಇವತ್ತು ನಮಗೆ ಈ ಬಕ್ರೀದ್ ಹಬ್ಬದ ಮುಖಾಂತರ ನಾವು ಕುರ್ಬಾನಿಯನ್ನು ಯಾವ ರೀತಿ ದಾನದ ಮುಖಾಂತರ ನಾವು ಮನುಷ್ಯನ ಜೀವನವನ್ನು ಪವಿತ್ರಗೊಳಿಸ್ಕೋಬೇಕು ಅನ್ನೋದನ್ನ ಈ ಮಾನವರಿಗೆ ಕಲಿಸಿದಂತಹ ಒಂದು ಪವಿತ್ರವಾದ ದಿನ. ಅಂತ ಒಂದು ಪವಿತ್ರವಾದ ದಿನದಂದು ನನಗೂ ಕೂಡ ಇಲ್ಲಿ ಆಹ್ವಾನವನ್ನು ಕೊಟ್ಟು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಿಗೆ, ಸಮಸ್ತ ಜನತೆಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಿ, ಮತ್ತು ಬಹಳ ವಿಶೇಷವಾದ ಪವಿತ್ರವಾದ ಇನ್ನೊಂದು ಕೆಲಸ ಇವತ್ತು ಏನು ನಡೀತಾ ಇದೆ ಅಂದ್ರೆ, ನಮ್ಮ ಈದ್ಗಾ ಮಸೀದಿ ಕೂಡ ಇವತ್ತು ತಾವೆಲ್ಲ ಏನು ಒಂದು ಸಂಕಲ್ಪವನ್ನು ಮಾಡಿದ್ವಿ, ಸಮಾಜದ ಇಡೀ ಸಮಸ್ತ ಜನತೆ ಒಂದು ಸಂಕಲ್ಪವನ್ನ ಇವತ್ತು ಒಂದು ಮಸೀದಿ ಆಗಬೇಕು ಅಂತ ಬಹುದಿನದ ಕನಸನ್ನ ಇವತ್ತು ಮನಸ್ಸು ಮಾಡಿದ್ರಿ. ನಾನು ಅಲ್ಲಾಹನಲ್ಲಿ ತಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಎಲ್ಲರ ಬಾಳಲ್ಲಿ ಬೆಳಕನ್ನ ಚೆಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ ಆ ಪವಿತ್ರವಾದ ಒಂದು ಮಸೀದಿಯನ್ನ ಇವತ್ತು ಉದ್ಘಾಟನೆಗೊಳಿಸೋದಕ್ಕೆ ನಮ್ಮ ಅಧ್ಯಕ್ಷರು ನನಗೆ ಆಜ್ಞೆ ಮಾಡಿದ್ರು. ನಾನು ಕೆಲವಷ್ಟು ವಾಗ್ದಾನವನ್ನು ಮಾಡಿದ್ದೆ. ನಾನು 5 ಲಕ್ಷ ರೂಪಾಯಿ ವಾಗ್ದಾನವನ್ನು ಮಾಡಿದ್ದೆ. ಬಹುತೇಕ ನಾನು 2 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀನಿ. ಇನ್ನು 3 ಲಕ್ಷ ರೂಪಾಯಿಯನ್ನು ಇವತ್ತೇ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಈಗಾಗಲೇ ನಮ್ಮ ಈದ್ಗಾದಲ್ಲಿ ನಾನು ನಮ್ಮ ಅಧ್ಯಕ್ಷರಲ್ಲಿ ಚರ್ಚೆ ಮಾಡಿ ಇದರ ಒಂದು ಸಿ ಮಾಡಿಸ್ಬಿಡೋಣ ಅನ್ನೋ ಮಾತನ್ನು ಹೇಳಿದ್ದೆ. ಬಹುತೇಕ ಮುಂದಿನ ವರ್ಷ ಇದೇ ಈ ಬಕ್ರೀದ್ ಹಬ್ಬದ ಒಳಗಡೆ ಇದರ ಸಮಸ್ತವಾಗಿ ಒಂದು ಸಿಯನ್ನು ಮಾಡಿಕೊಳ್ಳುವಂಥ ಕೆಲಸ ಕೂಡ ಮಾಡ್ತೀವಿ. ಮತ್ತು ನಮ್ಮ ಈದ್ಗಾ ಈ ಹಿಂದ್ಗಡೆ ಇರುವಂಥ ನಮ್ಮ ಕಬ್ರಸ್ಥಾನಕ್ಕೆ ಈಗಾಗಲೇ ಅಲ್ಲಿ ಕೂಡ ಕಾಮಗಾರಿ ಪ್ರಾರಂಭ ಆಗಿದೆ. ಕಂಪೌಂಡ್ ಕಟ್ಟೋದಕ್ಕೆ ಸುಮಾರು 5 ಲಕ್ಷ ರೂಪಾಯಿ ಇವತ್ತು ನಮ್ಮ ವಕ್ಫ್ ಬೋರ್ಡಿಂದ ಅನುದಾನ ಸ್ಯಾಂಕ್ಷನ್ ಆಗಿದೆ. ಅದನ್ನು ಕೂಡ ಪೂರ್ಣಗೊಳಿಸಿ ಇಲ್ಲೇನು ತಾವು ಅನಿಸಿದಂತೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತೇನು ಅಂತಿಮ ಸಂಸ್ಕಾರವನ್ನು ತಾವು ನೆರವೇರಿಸಲಿಕ್ಕೆ ಇಲ್ಲಿ ಹೋಗ್ತೀರಿ. ಅವು ಏನೇನು ಬೇಡಿಕೆಗಳಿದಾವನ್ನ ಆ ಬೇಡಿಕೆಗಳನ್ನ ಖಂಡಿತವಾಗಿ ಈ ವರ್ಷದಲ್ಲಿ ನಾನು ಈಡೇರಿಸಿಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ನನ್ನ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಸಮಸ್ತ ಜನತೆಗೆ ನಾನು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.